ಹಬ್ಬ ಕೊನೆಗೂ ಈ ಕ್ಷಣ ಬಂತಲ್ವಾ ವಿಕ್ಕಿ ಅವರೇ. ಮೊದಲು ಹೋಗಿ ದೇವ್ರಿಗೊಂದು ತುಪ್ಪ ದೀಪ ಹಚ್ಬಿಡ್ತೀನಿ. ಎಷ್ಟು ಖುಷಿ ಆಗ್ತಿದೆ ಗೊತ್ತಾ. ನೀವೇನಾದರೂ ಇಲ್ಲಿದ್ದಿದ್ರೆ ಗಟ್ಟಿ. ಏನಿಲ್ಲ, ನೀವು ಬನ್ನಿ, ಆಮೇಲೆ ಮಾತಾಡೋಣ. ನೀವು ಇವತ್ತೇ ಹೊರಡ್ತಿದ್ದೀರಾ ಅಲ್ವಾ? ಸರಿ ಸರಿ, ನೀವು ಬೇಗ ಹೊರಟು ಬನ್ನಿ. ತುಂಬ ಅಂದರೆ ತುಂಬ ಮಾತಾಡೋದಿದೆ. ನಿಮ್ಮನ್ನೆಲ್ಲರೂ ಯಾವಾಗ ನೋಡ್ತೀನೋ ಅಂತ ಅನ್ನಿಸ್ತಾ ಇದೆ. ಸರಿ, ಹುಷಾರು, ಬೇಗ ಬನ್ನಿ. ಅದಕ್ಕೆ ಅಣ್ಣ ಅಮೂಲ್ಯನ ಮದುವೆ ವಿಚಾರವಾಗಿ ಪ್ರಪೋಸ್ ಮಾಡೋದು ಕರ್ಕೊಂಡು ಹೋಗಿದ್ದಾನೆ ಅಂತ ನಿಮ್ಗೆ ಮೊದಲೇ ಗೊತ್ತಿತ್ತಾ? ಹೆಚ್ಚು ಹೇಳಿದ್ನಾ? ಹೌದು ರಾಜಣ್ಣ, ನಂಗೆ ಮೊದಲೇ ಗೊತ್ತಿತ್ತು. ಹೋಗಿ ಅದಕ್ಕೆ ಮೋಸ ಇದು. ನೀವ್ಯಾಕೆ ನಂಗೆ ಮೊದಲೇ ಹೇಳಿಲ್ಲ? ಹೇಳಬೇಕು ಅಂತಲೇ ಇದ್ದೆ ರಾಜಣ್ಣ, ಆದರೆ ವಿಕ್ಕಿ ಅವರು ಭಾವ ಪ್ರಪೋಸ್ ಮಾಡೋವರೆಗೂ ಹೇಳಬೇಡ ಅಂತ ಹೇಳಿದರು. ಅವನೊಬ್ಬ ಯಾವಾಗಲೂ ಯಾವ್ದನ್ನ ಗುಟ್ ಮಾಡೋದಿಲ್ವೋ ಅದನ್ನೇ ಗುಟ್ ಮಾಡ್ತಾನೆ. ಸಂತೋಷ ಸುದ್ದಿನ ಮೊದಲೇ ಹೇಳಿದ್ರೆ ಏನು ಸಮಸ್ಯೆ ಆಗ್ತಿತ್ತು? ನಾವೆಲ್ಲ ಎಷ್ಟು ಎಕ್ಸಾಕ್ಟಾಗಿ ಕಾಯ್ತಾ ಇರ್ತಿದ್ವಿ. ನಾವೇನೋ ಅಂದ್ಕೊಂಡು ಕಾಯ್ತಾ ಇರೋದು, ಅಲ್ಲಿ ಏನೋ ಸಮಸ್ಯೆ ಆಗಿ ಭಾವ ಪ್ರಪೋಸ್ ಮಾಡೋಕ್ಕಾಗದೇ ಇರೋದು, ನಮಗೆಲ್ಲ ನಿರಾಸೆ ಆಗೋದು, ಈಗೇನು ಸಮಸ್ಯೆ ಬೇಕಾದರೂ ಆಗೋ ಸಾಧ್ಯತೆ ಇತ್ತು. ಆದರೂ ನೀವು ಈ ಗುಟ್ನ ನಮ್ಮ ಹತ್ರ ಹೇಳ್ಬೇಡ ಅಂತ ಹೇಳ್ಬಿಟ್ಟು ಆಮೇಲೆ ಹೇಳ್ಬೋದಿತ್ತಲ್ಲ. ಭಾವ ಪ್ರಪೋಸ್ ಮಾಡಿದ್ರೆ ಮುಗ್ದೋಯ್ತಾ ರಾಜಣ್ಣ? ಅಪ್ಪ ಅಮ್ಮನೂ ಒಪ್ಬೇಕಲ್ವಾ? ಅವ್ರು ಹಾಗೆ ಒಪ್ಪಿಗೆ ಕೊಡ್ತಾರೆ ಅಂತ ನಾವ್ಯಾರೂ ಅನ್ಕೊಂಡೇ ಇರಲಿಲ್ಲ. ಕೊನೆಗೂ ಎಲ್ಲ ಸುಖಾಂತಿ ಆಯ್ತಲ್ಲ. ಅಪ್ಪನ್ನ ಹೇಗೋ ಒಪ್ಪಿಸ್ಬೋದು, ಅಥವಾ ಅಮ್ಮ ವಿಚಾರದಲ್ಲಿ ಅಪ್ಪ ಮೆತ್ತಗಿರ್ತಾರೆ ಅಂತ ನನಗೆ ಮೊದಲೇ ಗೊತ್ತಿತ್ತು. ಅಮ್ಮ ಒಪ್ಕೊಳ್ತಾರೆ ಅಂತ ನನಗೆ ಖಂಡಿತ ಅನ್ಕೊಂಡಿರಲಿಲ್ಲ. ಆದರೆ ಅಮ್ಮನೂ ಖುಷಿಯಿಂದ ಒಪ್ಕೊಂಡಿದ್ದಾರಂತೆ. ಹೌದು, ಅದಕ್ಕೆ ಆದ್ಯ ಹೇಳಿದ್ನ ಕೇಳಿಸ್ಕೊಂಡೆ. ಹಬ್ಬ, ನನಗಂತೂ ಸಖತ್ ಖುಷಿ ಆಗ್ತಿದೆ. ನಮ್ಮ ಅಣ್ಣಂಗೆ ಎಂಥ ಹುಡುಗಿ ಸಿಗ್ತಾಳೆ ಅಂತ ತುಂಬ ಯೋಚನೆ ಆಗಿತ್ತು. ಆದರೆ ಅಮೂಲ್ಯನೇ ನಮ್ಮ ಅತ್ತಿಗೆಯಾಗಿ ಬರ್ತಿದ್ದಾಳೆ ಅಂದರೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ಅಣ್ಣಂಗೆ ಇವಳಿಗಿಂತ ಒಳ್ಳೆ ಹುಡುಗಿ ಸಿಗೋ ಚಾನ್ಸೇ ಇರಲಿಲ್ಲ. ಅದಕ್ಕೆ ಅಲ್ಲಿ ಎಲ್ಲನೂ ಸುಖಾಂತಿ ಆಗಲಿ ಅಂತ ನಾನು ದೇವರ ಹತ್ರ ಬೇಡ್ಕೊತಿದ್ದೆ. ಕೊನೆಗೂ ದೇವರು ನಾನು ಬಯಸಿದ್ದೇ ನಡೆಸ್ಬಿಟ್ಟ. ಕೊನೆಗೂ ನೀನೇ ಗೆದ್ಬಿಟ್ಟೆ ಆದ್ಯ. ನಿನ್ನೊಳಗೆ ನೀನು ನಂಬ್ಕೊಂಡಿರೋ ನೋವಿಗೆ ಒಂದು ಸಾರ್ಥಕತೆ ಸಿಕ್ತು ನೋಡು. ಇನ್ಮೇಲೆ ಈ ವಿಷಯನ ಮುಚ್ಚೋಡೋದು ಬೇಡ. ಅದು ಯಾವುದೇ ಕಾರಣಕ್ಕೂ ಸರಿ ಇಲ್ಲ ಅನ್ನಿಸ್ತಿದೆ. ಅವ್ರು ಬರ್ತಿದ್ದಾಗೆ ಎಲ್ಲ ವಿಷಯನೂ ಹೇಳ್ಬೇಡ. ಖುಷಿಯಲ್ಲಿ ಬರೋ ಅಣ್ಣಂಗೆ ನೋವಿನ ಸುದ್ದಿ ಹೇಳಿ ನಂಗೆ ಸ್ವಾಗತ ಕೋರಕ್ಕೆ ಇಷ್ಟ ಇಲ್ಲ ಸಾರ್ಥಕ್. ಬಂದ ತಕ್ಷಣ ಇದೆಲ್ಲ ಬೇಡ, ನಿಧಾನಕ್ಕೆ ಹೇಳ್ತೀನಿ. ಅದು ಅಲ್ಲದೆ ಮೊದಲು ಇದನ್ನು ಅಮ್ಮನ ಹತ್ರ ಹೇಳಬೇಕು. ಅಮ್ಮ ಮತ್ತೆ ಅಣ್ಣನ ಲವ್ ಸ್ಟೋರಿ ಅಮ್ಮಂಗೆ ಹೇಳಬೇಕು. ಅಣ್ಣ ಅಮೂಲ್ಯಂಗೆ ತಾಜ್ ಮಹಲಲ್ಲಿ ಪ್ರಪೋಸ್ ಮಾಡಿದ ವಿಷಯ ಅಮ್ಮಂಗೆ ಗೊತ್ತಾದ್ರೆ ಅವ್ರು ಹೇಗೆ ರಿಯಾಕ್ಟ್ ಮಾಡ್ತಾರೋ ಗೊತ್ತಿಲ್ಲ. ಅಮ್ಮಂಗೆ ಇದೆಲ್ಲ ಗೊತ್ತಾಗಿ ಅವರಿಬ್ರು ಎಂಗೇಜ್ಮೆಂಟ್ ಆಗೋವರೆಗೂ ಇದು ನಮ್ಮಿಬ್ರು ಮಧ್ಯನೇ ಇರಲಿ. ಏನಾಯ್ತು ಸಾರ್ಥಕ್? ನನ್ನ ಪೆನ್ ಹಿಂದೆ ಇದೆಲ್ಲ ಎಷ್ಟು ದಿನದಿಂದ ನಡೀತಿದೆ ಆದ್ಯಾ? ಅಮ್ಮ ಅದು ಹಾಗಲ್ಲ ಅಮ್ಮ. ಅಣ್ಣ ಮೊದಲು ಅಮ್ಮ ಹತ್ರ ಮದುವೆ ಬಗ್ಗೆ ಮಾತಾಡಲಿ, ಅವಳು ಒಪ್ಕೊಂಡಾದ್ಮೇಲೆ ನಿಮ್ಮ ಹತ್ರ ಹೇಳೋಣ ಅಂತ ಇದ್ವಿ. ಅದಕ್ಕೆ ಇನ್ನೂ ಏನೂ ಹೇಳಿರಲಿಲ್ಲ. ಕರೆಕ್ಟು. ನನಗೆ ಯಾಕೆ ಹೇಳ್ಬೇಕು ಹೇಳು? ನನಗೆ ಹೇಳೋದ್ರಿಂದ ಏನು ವ್ಯತ್ಯಾಸ ಆಗುತ್ತೆ ಅಲ್ವಾ? ಎಲ್ಲರೂ ದೊಡ್ಡವರಾಗ್ಬಿಟ್ಟಿದ್ದೀರಾ. ಎಲ್ಲರೂ ನಿಮ್ಮ ಕಾಲ್ ಮೇಲೆ ನೀವು ನಿಂತಿದ್ದೀರಾ. ನಿಮ್ಮ ಸಂಸಾರ ಅಂತಾನೂ ಆಗಿದೆ. ಇನ್ಮೇಲೆ ನಿಮ್ಗೆಲ್ಲ ಈ ಅಮ್ಮ ಯಾಕೆ ಬೇಕಲ್ವಾ? ಏನಾದರೂ ಮಾಡ್ಕೊಳ್ಳಿ. ಅಮ್ಮ ಅಮ್ಮ ಒಂದ್ ನಿಮಿಷ ನನ್ನ ಮಾತು ಕೇಳಮ್ಮ.
ಸಾರ್ಥಕ್, ಅಣ್ಣನಿಂದ ವಿಷಯ ಗೊತ್ತಾಗ್ಬೇಕಿತ್ತು, ಬಟ್ ನನ್ನಿಂದ ಗೊತ್ತಾಯ್ತು. ಏನ್ ಮಾಡೋದೀಗ? ಹಿಂಗಿದ್ಯಾಕ? ಚೆನ್ನಾಗಿದ್ದೀನಿ. ಹಲೋ, ನಾವು ಇದೀವಿ, ನಮ್ಮ ಬಗ್ಗೆ ಯೋಚನೆ ಮಾಡಿ. ಆಗಿದೆ ನಿಮ್ಗೆ, ಒಳ್ಳೆ ಮಕ್ಕಳ ತರ ಆಡ್ತಿದ್ದೀರಲ್ಲ. ಅಕ್ಕ, ಅಲ್ಲಿ ಏನೇನಾಯ್ತು ಅಂತ ನಿಂಗೆ ಹೇಳ್ಬೇಕು ಅಂತ ನಾನು ತುಂಬಾ ಕಾಯ್ತಾ ಇದ್ದೆ ಗೊತ್ತಾ. ಎಲ್ಲರೂ ಲೈವಲ್ಲೇ ಇದ್ವಲ್ಲ ಅಮ್ಮು, ಅಲ್ಲಿ ಏನಾಗಿದೆ ಅಂತ ನಮಗೆ ಗೊತ್ತು. ಕೊನೆಗೂ ಭಾವನೆ ಮಂಡಿಯವ್ರ ಕೂರಾಗಿ ಮಾಡ್ಬಿಟ್ಟಿಯಲ್ಲ. ಅದೇನೇನು ಕೇಳ್ತೀಯ ಅಕ್ಕ, ಆ ಕ್ಷಣ ನನ್ನ ಜೀವನದಲ್ಲಿ ಮರೆಯಲ್ಲ. ಎಲ್ಲರೂ ಪ್ರಪೋಸ್ ಮಾಡಿ ಅಪ್ಪ ಅಮ್ಮನ ಮುಂದೆ ಹೋಗಿ ನಿಂತ್ರೆ ನನ್ನ ಹುಡುಗ ನಮ್ಮ ಅಪ್ಪ ಅಮ್ಮನ ಜೊತೆಗೆ ನಿಲ್ಲಿಸ್ಕೊಂಡು ನನಗೆ ಪ್ರಪೋಸ್ ಮಾಡ್ದ. ನಾನು ಭೂಮಿ ಮೇಲೆ ಇಲ್ಲ ಅಂತ ಅನ್ಸ್ಬಿಟ್ಟಿತ್ತಕ್ಕ. ತಾಜ್ ಮಹಲಿಗೆ ಹೋಗ್ಬೇಕು ಅನ್ನೋದು ನನ್ನ ಡ್ರೀಮ್ ಆಗಿತ್ತು. ಆದ್ರೆ ಅಲ್ಲೇ ನನಗೆ ವೇದಾಂತ್ ಪ್ರಪೋಸ್ ಮಾಡಿದಾಗ ನನಗೆ ನಂಬೋದಕ್ಕೆ ಆಗ್ಲಿಲ್ಲ. ಈಗಲೂ ನನಗದು ಕನ್ಸ ನನ್ಸ ಅಂತ ಅನಿಸ್ತಿದೆ. ಏನಾಗಬೇಕು ಅಂತ ಇರುತ್ತೋ ಕೊನೆಗೆ ಅದೇ ಆಗುತ್ತೆ ಅಮ್ಮು. ನೀವಿಬ್ರು ಒಳ್ಳೆ ಜೋಡಿ ಅಂತ ನನ್ಗೆ ಯಾವಾಗಲೂ ಅನಿಸ್ತಿತ್ತು. ಆದ್ರೆ ಅದು ನೆರವೇರುತ್ತಾ ಅಂತ ಒಂದು ಸಣ್ಣ ಅನುಮಾನ ಕಾಡ್ತಿತ್ತು. ಆದ್ರೆ ಈಗ ಅದಕ್ಕೆಲ್ಲ ಒಂದು ಮುಕ್ತಾಯ ಸಿಕ್ಕಿದೆ. ತುಂಬಾ ಖುಷಿ ಆಗ್ತಿದೆ ಕಣೆ. ಆ ಹುಡುಗ ನಮ್ಮನೆ ಹಳೆ ಆಗ್ತಾ ಇರೋದು ನಮ್ಮ ಅದೃಷ್ಟ ಕಣಮ್ಮ. ಮದುವೆ ವಿಚಾರನ ಅಮ್ಮ ಹೇಳೋದಕ್ಕಿಂತ ಮೊದಲು ನಮ್ಮ ಮುಂದೆ ಕೂತು ನಮ್ಮನ್ನು ಒಪ್ಪಿಸ್ತಾ. ಅವನು ನಾವು ಅನ್ಕೊಂಡಿದ್ದಕ್ಕಿಂತ ಒಳ್ಳೆಯವನು ಅನಿಸ್ತು. ನಮ್ಮ ಅಮ್ಮನ ತುಂಬ ಚೆನ್ನಾಗಿ ನೋಡ್ಕೊಳ್ತೀನಿ ಅನ್ನೋ ಭರವಸೆ ನಮಗಿದೆ. ಹಲೋ, ಅವನನ್ನೇನು ನೀವು ಅಷ್ಟೊಂದು ಹೋಗ್ಲೋದು? ಆ ಪ್ರಾಣಿನ ಸೆಲೆಕ್ಟ್ ಮಾಡಿದ್ದು ನಾನು. ನಾನೇ ಬೇಕು ಅಂತ ಅವ್ನು ನನ್ನಿಂದೆ ಬಿದ್ದಿದ್ದಾನೆ ಅಂದ್ರೆ ನಮ್ ರೇಂಜ್ ಏನಿರ್ಬೋದು ಅನ್ನೋದನ್ನ ವಿಚಾರ ಮಾಡಿ. ಸಾಕು, ಸುಮ್ಮನೆ ಇರೆ. ಉಳಿದೆರಡು ಕೋತಿಗಳಲ್ಲಿ ವಿಷಯ ಹೀಗೆ ಅಂತ ಗೊತ್ತಾದ್ಮೇಲೆ ಅಮ್ಮನ ಬಂದು ಕಾಡ್ಬೇಕಾಗಿತ್ತಲ್ವಾ? ರಾಧತೆ ಬಂದಿದ್ರು ಅಮ್ಮ, ನಾಳೆ ಕಳಿಸ್ಕೊಡ್ತೀನಿ ಅಂತ ಕರ್ಕೊಂಡು ಹೋದ್ರು. ಏನಂತೆ ಅವಳದು? ಏನೂ ಇಲ್ಲಪ್ಪ, ಸುಮ್ಮನೆ ಬಂದಿದ್ರು.